ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಎರಡು ವಿಷಯ ಬಗ್ಗೆ ನಾನು ನಿಮಗೆ ಮಾತಾಡಬೇಕು. ತುಂಬ ಜನರಿಗೆ ಯಂಗ್ ಏಜ್ನಲ್ಲಿ ಪದೇ ಯೂರಿನೇಷನ್. ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ 1 ಅವರ್ ಆದಮೇಲೆ ಒಂದ್ಸತಿ ರೀಸಸ್ಗೆ ಹೋಗಬೇಕು. ಆಫೀಸ್ನಲ್ಲಿ ಇದ್ದೀರಾ ಪದೇ ರೀಸಸ್ಗೆ ಹೋಗಬೇಕು. ಕಾಲೇಜ್ನಲ್ಲಿ ಇದ್ದೀರಾ ಪದೇ ರೀಸಸ್ ಹೋಗಬೇಕು. ಸಮ್ಹೌ ಯೂರಿನೇಷನ್ ಜಾಸ್ತಿ ಆಗ್ತಾ ಇದೆ, ಮೂತ್ರ ಜಾಸ್ತಿ ಬರ್ತಾ ಇದೆ. ಒಂದು. ಎರಡನೇದು ಶೀಘ್ರ ಸ್ಖಲನ. ಸರ್, ಇನ್ನ ಜಸ್ಟ್ 2 ಅಥವಾ 3 ಸತಿ ಒಳಗಡೆ ಹೊರಗಡೆ ನಾನು ಮಾಡಿದ್ರೆ ಸ್ಖಲನ ಆಗುತ್ತೆ. ಯಾವುದೋ ಆಕ್ಟ್ರೆಸ್ ಏನ್ ಹೇಳಿದ್ದಾರೆ, ಹುಡುಗರು ಹೇಗಾಗಿದ್ದಾರೆ ಅಂದ್ರೆ ಒಂದು ಮ್ಯಾಗಿ ತರ ಆಗ್ಬಿಟ್ಟಿದ್ದಾರೆ. ಹೇಗೆ ಮ್ಯಾಗಿ 2 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತಲ್ಲ, ಆ ಥರ ಇವರು 2 ನಿಮಿಷದಲ್ಲಿ ಇವ್ರದ್ದು ಕೆಲಸ ಮುಗ್ಬಿಡ್ತಾರೆ ಅಂತ. ಸೊ ಇದು ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಹೇಳ್ಬೇಕಂದ್ರೆ ಅದರಲ್ಲಿ ಮುಜುಗರ ಪಡೋದು ಏನಿಲ್ಲ. ಅದು ನಿಮಗೆ ಒಂದು ಮಿರರ್ ತೋರಿಸಿದ್ದಾರೆ. ಇದಕ್ಕೆ ನೆಗೆಟಿವ್ ವೇದಿಂದ ತೊಳಕ್ಕಿಂತ ಇದನ್ನ ಪಾಸಿಟಿವ್ ನಲ್ಲಿ ಕನ್ವರ್ಟ್ ಮಾಡ್ಬಿಟ್ಟು ಇದನ್ನ ರೆಡಿ ಹೇಗೆ ಮಾಡ್ಬೇಕು ಆ ವಿಷಯ ಬಗ್ಗೆ ನಾನು ಇವತ್ತು ಮಾತಾಡಕ್ ಇಷ್ಟಪಡ್ತೀನಿ. ಈ ರೆಮಿಡಿ ನಾನು ನಿಮಗೆ ಏನ್ ಹೇಳ್ತಿದ್ದೀನಲ್ಲ, ಇದನ್ನ ಒಂದು ಶಾಕ್ ಅಬ್ಸರ್ವ್ ತರ ತಿಳ್ಕೊಳಿತಾವ್. ಇಲ್ಲಾಂದ್ರೆ ರೋಡ್ ಮೇಲೆ ಅದು ಸ್ಪೀಡ್ ಬ್ರೇಕರ್ ಏನ್ ಹಾಕ್ತಾರ ನೋಡಿ, ಆ ಸ್ಪೀಡ್ ಬ್ರೇಕರ್ ತರ ತಿಳ್ಕೊಳ್ಳಿ. ಅಥವಾ ನೀವು ಕಾರ್ ಇದೆ ಅಂತ ತಿಳ್ಕೊಳ್ಳಿ, ಕಾರ್ನಲ್ಲಿ ಇರೋ ಬ್ರೇಕ್ ತರ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ ಎಕ್ಸೆಸ್ ಯೂರಿನ್ ಫ್ಲೋ ಪದೇ ಏನ್ ರೀಸಸ್ ಬರ್ತಾ ಇದೆ, ಅದು ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಆಗುವ ಊತದಿಂದ ಇರಬಹುದು, ಅದು ಯುರೆಥ್ರಾನಲ್ಲಿ ಆಗುವ ಹೈಪರ್ ಸೆನ್ಸೇಷನ್ ಅಥವಾ ಇನ್ಫ್ಲಮೇಷನ್ ದಿಂದ ಆಗ್ತಿರಬಹುದು, ಅದು ಬ್ಲಾಡರ್ ನಲ್ಲಿ ಇರುವ ಇರಿಟೇಷನ್ ದಿಂದ ಆಗ್ತಿರಬಹುದು, ಅದು ಕಮ್ಯುನಿಕೇಶನ್ ಗ್ಯಾಪ್ ಬಿಟ್ವೀನ್ ಮೈಂಡ್ ಅಂಡ್ ಬಾಡಿ ಅದರದಿಂದ ಆಗ್ತಿರಬಹುದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಿರಬಹುದು, ಪದೇ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ದಿಂದ ಆಗ್ತಿರಬಹುದು. ಟೋಟಲಿ ಈ ಕಿಡ್ನಿ, ಯೂರೇಟರ್, ಬ್ಲಾಡರ್, ಯುರೆಥ್ರಾ, ಪೆನಿಸ್ ಈ ಅಂಗಗಳಲ್ಲಿ, ಈ ಅವಯವಗಳಲ್ಲಿ ಬರುವ ದೌರ್ಬಲ್ಯತೆಯಿಂದ ಆಗ್ತಿರಬಹುದು. ಅದು ಮೆಟಾಬಾಲಿಕ್ ಡಿಸಾರ್ಡರ್ ಇರಬಹುದು, ಅದು ಡಯಾಬಿಟೀಸ್ ಇರಬಹುದು, ಅದು ಹೈಪೋಥೈರಾಯ್ಡಿಸಮ್ ಇರಬಹುದು, ಒಬೆಸಿಟಿ ಇರಬಹುದು. ಫ್ರೀಕ್ವೆನ್ಸಿ ಆಫ್ ಯೂರಿನ್ ಜಾಸ್ತಿ ಆಗಿದೆ, ಸ್ಖಲನ ಬೇಗ ಆಗ್ತಾ ಇದೆ, ಅದರ ಅರ್ಥ ದೇರ್ ಈಸ್ ಸಮ್ ಪ್ರಾಬ್ಲಮ್ ವಿತ್ ಯುವರ್ ಲೋವರ್ ಅಬ್ಡಾಮೆನ್. ಹೊಕ್ಕಳದ ಕೆಳಗಡೆ ಇರುವ ಭಾಗದಲ್ಲಿ ನರ ದೌರ್ಬಲ್ಯತೆ. ಇದನ್ನ ಹೇಗೆ ಕರೆಕ್ಟ್ ಮಾಡಬಹುದು? ಫಸ್ಟ್, ಕೀಗಲ್ ಎಕ್ಸರ್ಸೈಸಸ್. 20 minutes ಆಫ್ ಕೀಗಲ್ ಎಕ್ಸರ್ಸೈಸಸ್ ರೆಗ್ಯುಲರ್ ಆಗಿ ಕಂಟಿನ್ಯೂಟಿನಲ್ಲಿ 2 ತಿಂಗಳು ತಾವು ಮಾಡಿದ್ರೆ 60 ದಿನ. ಕೀಗಲ್ ಎಕ್ಸರ್ಸೈಸಸ್ ಅಂದ್ರೆ ಏನಂತ ನಿಮಗೆ ಏನಾದ್ರೂ ಡೌಟ್ ಬಂದ್ರೆ, ಕೀಗಲ್ ಎಕ್ಸರ್ಸೈಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯೂಟ್ಯೂಬ್ನಲ್ಲಿ ಕೀಗಲ್ ಎಕ್ಸರ್ಸೈಸ್ ಡಾಕ್ಟರ್ ನಾರಾಯಣ್ ಮುದ್ಗಲೆ ಅಂತ ಸರ್ಚ್ ಮಾಡಿದ್ರೆ ಸಿಗ್ಬಿಡುತ್ತೆ ನಿಮಗೆ. ಕೀಗಲ್ ಎಕ್ಸರ್ಸೈಸ್ ಅಂದ್ರೆ ಏನಂದ್ರೆ, ಇದು ಪೆನಿಸ್ ಇದೆ. ಪೆನಿಸ್ ಇದರಲ್ಲಿ ಯಾವುದೋ ಮೂಳೆ ಇರಲ್ಲ ಲಿಂಗನಲ್ಲಿ. ಇದು ಜಸ್ಟ್ ಒಂದು ಮಸಲ್. ಈ ಮಸಲ್ ಹಿಂಭಾಗ ಬೇರೆ ಮಸಲ್ ಮೇಲೆ ಡಿಪೆಂಡ್ ಇರುತ್ತೆ. ಇದಕ್ಕೆ ಪೆಲ್ವಿಕ್ ಫ್ಲೋರ್ ಮಸಲ್ ಅಂತಾರೆ. ಈ ಮಸಲ್ ನಲ್ಲಿ ಏನಾಗುತ್ತೆ, ಕಾರಣಾಂತದಿಂದ ಏನಾಗುತ್ತೆ, ವೀಕ್ನೆಸ್ ಬಂದಿದಿರುತ್ತೆ. ಒಂದು, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇರಬಹುದು. ಎರಡನೇದು ತಮ್ಮದು ಒಬೆಸಿಟಿ ಇರಬಹುದು. ಮೂರನೇದು ಬಾಡಿಲಿ ಇರುವ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು. 4ನೇದು ಏನೋ ಸ್ಪೈನ್ ನಲ್ಲಿ ಇಂಜುರಿ ಆಗಿದಿರಬಹುದು. 5ನೇದು ಯಾವಾಗೋ ಏನೋ ಆಕ್ಸಿಡೆಂಟ್ ನಲ್ಲಿ ಕೆಳಗಡೆ ಒಮ್ಮೆ ಬಿದ್ರೆ ಅದರಿಂದ ಆಗುವ ಏಟದಿಂದ ಇರಬಹುದು. ಬಲ್ಜಿಂಗ್ ಆಫ್ ಲಂಬಾರ್ ನರ್ವ್ಸ್ ಮತ್ತು ಸ್ಯಾಕ್ರಲ್ ಪ್ಲೆಕ್ಸಸ್ ನಲ್ಲಿ ಆಗಿರಬಹುದು. ಇವೆಲ್ಲಾ ರೀಸನ್ ದಿಂದ ಏನಾಗುತ್ತೆ, ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿರುತ್ತಲ್ಲ ಇದರಲ್ಲಿ ಏನಾಗಿದಿರುತ್ತೆ, ವೀಕ್ನೆಸ್ ಇರುತ್ತೆ.
ಇದರ ಕೆಲಸ ಏನು, ಯೂರಿನ್ ನ ಕಂಟ್ರೋಲ್ ಮಾಡೋದು. ಇದರ ಕೆಲಸ ಏನು, ಪೆನಿಸ್ ನಲ್ಲಿ ಫ್ಲೋ ನ ಕಂಟ್ರೋಲ್ ಮಾಡೋದು. ಇದರ ಕೆಲಸ ಏನು, ನಿಮ್ಗೆ ಒಂದು ಒಳ್ಳೆ ರೀತಿ ಟೈಮಿಂಗ್ ಸಿಗ್ಬೇಕು, ಪೆನಿಸ್ ನಲ್ಲಿ ಹಾರ್ಡ್ನೆಸ್ ಬರಬೇಕು, ವೆರಿ ಸೇಮ್ ಟೈಮ್ ಒಳ್ಳೆ ರೀತಿ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಕ್ ಹೆಲ್ಪ್ ಆಗುತ್ತೆ. ಬಟ್ ಈ ಮಸಲ್ಸ್ ನಲ್ಲಿ, ಈ ನರ್ವ್ಸ್ ನಲ್ಲಿ, ಈ ವೇನ್ಸ್ ನಲ್ಲಿ, ಇದು ಆರ್ಟರೀಸ್ ನಲ್ಲಿ ಏನಾದ್ರೆ ವೀಕ್ನೆಸ್ ಬಂದ್ರೆ ಇದನ್ನ ಸರಿ ಮಾಡೋದು ಒಳ್ಳೆ ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ಕೀಗಲ್ ಎಕ್ಸರ್ಸೈಸ್. 20 ನಿಮಿಷ ಕೀಗಲ್ ಎಕ್ಸರ್ಸೈಸ್ ಡೈಲಿ ಮಾಡಿ. ಒಂದು, ಅದರ ಜೊತೆಗೆ ಅದಕ್ಕೆ ಪೂರಕವಾದ ಆಹಾರಗಳು, ಅದಕ್ಕೆ ಪೂರಕವಾದ ಔಷಧಿಗಳು ಏನ್ ತಗೋಬಹುದು. ಒಂದು, ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ಅಂತೀವಿ. ಎರಡನೇದು ಒಣ ದ್ರಾಕ್ಷಿ ಅಥವಾ ಕಿಸ್ಮಿಸ್. ಮೂರನೇದು ಕಾಳ ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್. ಇದನ್ನ 1 ಸ್ಪೂನ್ ಕುಂಬಳಕಾಯಿ ಬೀಜ, 1 ಸ್ಪೂನ್ ಒಣ ದ್ರಾಕ್ಷಿ, ಅದರಲ್ಲಿ 2 ಕಾಳು ಮೆಣಸು, ಈ ಮೂರನ್ನ ಯಾವುದೋ ಒಂದು ಗ್ರೈಂಡರ್ ನಲ್ಲಿ ಅಥವಾ ಈ ತರ ಮೆಕ್ಯಾನಿಕ್ ಇದರಲ್ಲಿ ಏನ್ ಮಾಡಿ, ಕಲ್ಲುನಲ್ಲಿ ಚೆನ್ನಾಗಿ ಕುಟ್ಟಿಸಿ. ಅದು ಆದ್ಮೇಲೆ ಈ ಐಟಮ್ನ ರೆಡಿ ಆಗಿದ್ದು 1 ಗ್ಲಾಸ್ ಲೈಟ್ ಆಗಿ ಉಗುರು ಬೆಚ್ಚ ಹಾಲಿನಲ್ಲಿ ಹಾಕ್ಬಿಟ್ಟು ಕುಡೀರಿ. ಇಲ್ಲ ಹೀಗೇನೆ ನೀವು ಡೈರೆಕ್ಟ್ ತಿನ್ಬಹುದು, ಅಥವಾ ಇದರಲ್ಲಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಕೂಡ ತಿನ್ಬಹುದು. ಬೆನಿಫಿಟ್ಸ್ ಏನು, ಪಂಪ್ಕಿನ್ ಸೀಡ್ಸ್ ನಲ್ಲಿ ಜಿಂಕ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ನರ್ವ್ ಡ್ಯಾಮೇಜ್ ನ ರಿಪೇರ್ ಮಾಡುತ್ತೆ, ಟೆಸ್ಟೋಸ್ಟಿರೋನ್ ನ ಬೂಸ್ಟ್ ಮಾಡುತ್ತೆ, ಮಸಲ್ ನ ಸ್ಟ್ರೆಂತ್ ಕೊಡುತ್ತೆ. ಕಿಸ್ಮಿಸ್ ಆಯುರ್ವೇದನಲ್ಲಿ ಏನ್ ಹೇಳಿದಾರೆ ಅಂದ್ರೆ ಪಿತ್ತ ಶಮನ, ಈ ಯುರಿನರಿ ಮೂತ್ರ ರೋಗ, ಮೂತ್ರಕೃಚ್ಛ ಏನಿದೆಯಲ್ಲ, ಈ ಕಾಯಿಲೆನಲ್ಲಿ ಮೇನ್ಲಿ ತೊಂದರೆ ಆರೋದು ರಕ್ತ, ಮಾಂಸ ಮತ್ತು ಪಿತ್ತ ದೃಷ್ಟಿದಿಂದ ಅದನ್ನ ಸರಿಪಡಿಸಬರುತ್ತೆ. ಮತ್ತೆ ರಿಚ್ ಸೋರ್ಸ್ ಆಫ್ ಏನಿರುತ್ತೆ ಅದರಲ್ಲಿ ಮಲ್ಟಿ ವಿಟಮಿನ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆಮೇಲೆ ಕಾಲ್ ಮೆಣಸು, ಅದು ಅಗೇನ್ ಪಿತ್ತ ಶಮನ, ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಲೋಕಲ್ ಏರಿಯಾನಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ, that could be a bacterial infection or that could be a viral infection. ಎರಡೂ ಕಂಡಿನಲ್ಲಿ ಇನ್ಫ್ಲಮೇಷನ್ ಇದೆ, ಊತ ಇದೆ. ಸೊ ಬ್ಲ್ಯಾಕ್ ಪೆಪ್ಪರ್ ಕೆಲಸ ಏನಂದ್ರೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ. ಇದು ಹಾಲ್ ಜೊತೆಗೆ ತಗೊಂಡ್ರೆ ಒಳ್ಳೆಯದು. ನನ್ಗೆ ಹಾಲಾಗಲ್ಲ ಅಂದ್ರೆ ಜೇನುತುಪ್ಪನಲ್ಲಿ ತಗೋಬಹುದು ಅಥವಾ ಡೈರೆಕ್ಟ್ ಕೂಡ ತಗೋಬಹುದು. ಇದರಿಂದ ಯುರಿನರಿ ಬ್ಲ್ಯಾಡರ್, ಯೂರೇಟರ್, ಓಕೆನಾ, ಆಮೇಲೆ ಕೆಳಗಡೆ ಯೂರೇಥ್ರಾ, ಈ ಪರ್ಟಿಕ್ಯುಲರ್ ಪಾರ್ಟ್ ನ ಸ್ಟ್ರೆಂತ್ ಬರುತ್ತೆ, ಪೆಲ್ವಿಕ್ ಫ್ಲೋರ್ ಮಸಲ್ ನ ಸ್ಟ್ರೆಂತ್ ಬರುತ್ತೆ. ಕೀಗಲ್ ಎಕ್ಸಸೈಸಸ್ ಜೊತೆಗೆ ಇದು ಏನಿದೆಯಲ್ಲ ಈ 3 ಐಟಮ್, ಕುಂಬಳಕಾಯಿ ಬೀಜ, ಒಣ ದ್ರಾಕ್ಷಿ, ಕಾಳು ಮೆಣಸು ತಿಂದ್ರೆ ನಿಮ್ ಕಾರ್ಗೆ ಒಂದು ಬ್ರೇಕ್ ಹಾಕಿದಂಗ ಆಗುತ್ತೆ. ನೀವು 120-150 ಸ್ಪೀಡ್ ನಲ್ಲಿ ಹೋಗ್ತಾ ಇದ್ರೂ ಜಸ್ಟ್ ಲೈಟ್ ಆಗಿ ಪ್ರೆಸ್ ಮಾಡಿಬಿಟ್ರೆ ಕಾರ್ ಹೇಗ್ ಸ್ಟಾಪ್ ಆಗುತ್ತೆ ಒಂದೇ ಜಾಗನಲ್ಲಿ. ಇಟ್ ಈಸ್ ಕಾಲ್ಡ್ ABS ಟೆಕ್ನಾಲಜಿ ಅಂತ ಏನ್ ಹೇಳ್ತೀರಲ್ಲ, ಆಂಟಿ ಬ್ರೇಕ್ ಸಿಸ್ಟಮ್. ಸೊ ಈ 3 ಐಟಮ್ ನಿಮ್ ಬಾಡಿದು ABS, ಆಂಟಿ ಬ್ರೇಕ್ ಸಿಸ್ಟಮ್. ಇದನ್ನ ದಿನ ನಿಮಿತ್ತ 2 ತಿಂಗಳು ಮಾಡಿ. ಕೀಗಲ್ ಎಕ್ಸಸೈಸಸ್ ಮಾಡಿ. ಎಷ್ಟೈತ್ ಅಷ್ಟು ಪ್ಯಾಕೆಟ್ ಫುಡ್, ಜಂಕ್ ಫುಡ್, ಸ್ಮೋಕ್, ಆಲ್ಕಹಾಲ್, ಬೇರೆ ಯಾವುದೋ ಡ್ರಗ್ ಅಡಿಕ್ಟ್ ಇವೆಲ್ಲ ಇದ್ರೆ ಇದನ್ನ ಸ್ಟಾಪ್ ಮಾಡಿ.
7 to 8 ಅವರ್ಸ್ ಪ್ರಾಪರ್ ನಿದ್ರೆ ಮಾಡ್ಕೊಳ್ಳಿ. ಮನಸ್ಸನ್ನ ಪ್ರಸನ್ನಾಗಿ ಇಡಿ. ಒಳ್ಳೆ ಮ್ಯೂಸಿಕ್ ಕೇಳಿ. ಬೇರೆಯವ್ರ ಬೇಕಾ ಒಳ್ಳೆನೇ ಯೋಚನೆ ಮಾಡಿ. ಯಾರ್ದೋ ಕೆಟ್ಟ ಆಗ್ಬೇಕಂತ ವಿಚಾರ ಮಾಡಕ್ ಹೋಗ್ಬೇಡಿ. ಎಲ್ಲಾರು ಚೆನ್ನಾಗಿರ್ಲಿ ಅಪ್ಪ. ದೇವ್ರಿಗೆ ಏನೋ ಕೇಳಬೇಕಂದ್ರೆ ದೇವರು ಎಲ್ಲರಿಗೆ ಎಲ್ಲ ಕೊಡೋಪ್ಪ, ಅದರಲ್ಲಿ ಫಸ್ಟ್ ನನಗ್ ಕೊಡು ಅಂತ. ಸೊ ಇದು ಏನಾಗುತ್ತೆ, ದೇವರಿಗೂ ಖುಷಿ ಆಗುತ್ತೆ. ಏನಪ್ಪ ಈ ಮನುಷ್ಯ, ಇವನಿಗೆ ಯಾವುದೋ ರೀತಿ ಲೋಭ ಇಲ್ಲಲ್ಲ ಅಂತ, ಎಲ್ಲರಿಗೆ ಎಲ್ಲ ಕೊಡು ಅಂತ ಹೇಳ್ತಾ ಇದೀನಲ್ಲ ಅಂತ. ಸೊ ಯಾವಾಗ ಇದು ಮೈಂಡು ಬಾಡಿ ಕನೆಕ್ಷನ್ ಚೆನ್ನಾಗಾಗುತ್ತೆ, ಆವಾಗ ಸೆಕ್ಸ್ ಒಳ್ಳೇದಾಗುತ್ತೆ. ಸೊ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.